ಈ ನಗರ ಹಾಸ್ಪಿಟಲ್ಗೆ ಸಿಸ್ಟರ್ ಕೊರತೆ ಇದೆ. ಬೆಳಿಗ್ಗೆ ಎರಡು ಸಿಸ್ಟರ್ ಈಗ ಹಾಲಿ ಇರೋದು, ಒಬ್ಬರು ರಜಾ ಹೋಗಿದ್ದಾರಂತೆ, ಒಬ್ಬರು ವೈದ್ಯಕೀಯ ರಜಾ ಹೋಗಿದ್ದಾರೆ ಅಂತ ಹೇಳಿದ್ದಾರೆ, ಹೇಳಿದ್ದಾರೆ. ಬೆಳಿಗ್ಗೆ ಸಿಸ್ಟರ್ ಬೆಳಿಗ್ಗೆ ಸ್ವಲ್ಪ ಹೊತ್ತು 7ರಿಂದ 8 ಗಂಟೆ ಸಿಸ್ಟರ್ ಇರೋಂಥ ಮಾಹಿತಿ ಇದೆ. ಆಮೇಲೆ 8ರಿಂದ ಬೆಳಿಗ್ಗೆ 4 ಗಂಟೆಯಿಂದ 8 ಗಂಟೆ ಸಿಸ್ಟರ್ ಇರೋದಿಲ್ಲ. ಇಷ್ಟೆಲ್ಲ ಇದ್ರು ನಾವು MLA ಕೂಡ ವಾರ್ನ್ ಮಾಡಿದ್ದಾರೆ, ನೀವು ನಗರ ಹಾಸ್ಪಿಟ್ಲಿ, ಸೆಂಟ್ರಲ್ ಹಾಸ್ಪಿಟ್ಲಿ ಮಲೆನಾಡು ಕುಗ್ರಾಮ ಇದ್ದು ಎಲ್ಲ ಕಡೆ ಬರ್ತಾರೆ, ಆ ಅಧಿಕಾರಿಗಳು ಬಂದು ಯಾವ ಕಡೆ ಮಾಹಿತಿ ಸರಿ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಈಗ ಬಂದಾಗ ಯಾರು ಇರೋದು 2-3 ಕೇಸ್ ವಾಪಸ್ ಹೋದು ನಾವೇ ಈಗ ಸ್ಟ್ರೈಕ್ ಕೂತಿದ್ದೀವಿ. ಒಂದೇ ಒಂದು ಡಿ ಗ್ರೂಪ್ ಒಬ್ಬರು ಬಿಟ್ಟರು ಬೇರೆ ಯಾರೂ ಇಲ್ಲ, ಸ್ಟ್ರೈಕ್ ಇಲ್ಲ, ಇದು ಸ್ಟಾಪ್ ಇಲ್ಲ. ಅದಕ್ಕೆ ನಾವೇ ಕೂತಿದ್ದೀವಿ. ಇದು ಬಗ್ಗೆ ನಾವು ಹೇಳೋದಿಲ್ಲ. ಇದು ನಾಳೆ ಸಂಜೆಯಲ್ಲಿ ನಮಗೊಂದು ವಾರ ಆಗಿದೆ. ಈಗ ಈ ಬಗ್ಗೆ ಹೇಳಿದ್ರೆ ಚಿತ್ರ ಹಾಕ್ಬಿಡ್ಬೇಕು, ನಾವು ಇರಬೇಕು, ಹೇಳ್ಬೇಕಷ್ಟೇ. ಕಳೆದ 3-4 ತಿಂಗಳ ಹಿಂದೆನೂ ಕೂಡ ನಾವು ಇದೇ ರೀತಿಯಾಗಿ ಪ್ರತಿಭಟನೆ ಕೂತಿದ್ವಿ. ಅವತ್ತು ಕೂಡ DHO ಬಂದವರು ನಗರ ಹಾಸ್ಪಿಟ್ಲಲ್ಲಿ ಇದೇನು ಹೋಬಳಿ ಕೇಂದ್ರವಾದಂಥ ನಗರ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದರು. ಸಿಸ್ಟರ್ ಇರ್ಬೋದು ಅಥವಾ ಡಾಕ್ಟರ್ ವಿಚಾರದಲ್ಲಿ 24/7 ಹಾಸ್ಪಿಟಲ್ ಇದು. ಇಲ್ಲಿ ಹೆರಿಗೆ ಕೇಸ್ಗಳು ಬರ್ತವೆ, ಹಾಗೆ ಆಕ್ಸಿಡೆಂಟ್ ಕೇಸ್ಗಳು ನಿತ್ಯ ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲಿ ಓಡಾಡೋದ್ರಿಂದ ಆಕ್ಸಿಡೆಂಟ್ಗಳ ಕೇಸ್ಗಳು ಬರ್ತವೆ. ಹೀಗಿರ್ಬೇಕಾದ್ರೆ ಇವತ್ತಲ್ಲ, ಈಗ ಒಂದು ಆಯ್ತು, ಈಗ ಕಳೆದೊಂದು 10 ದಿನದಿಂದ ಈಚೆಗೆ ಹಾಸ್ಪಿಟ್ಲು ಬಾಗಿಲು ಹಾಕೋ ಸ್ಥಿತಿಯಲ್ಲಿದೆ. ಯಾರೇ ಒಬ್ಬರು ಡಾಕ್ಟರ್ ಆಗಲಿ, ನರ್ಸ್ಗಳಾಗಲಿ, ಒಬ್ರು ಡಿ ಗ್ರೂಪ್ ನೌಕರರು ಒಬ್ಬರನ್ನ ಬಿಟ್ಟು ಹೊರತುಪಡಿಸಿ ಮತ್ತೆ ಒಬ್ಬರು ಇಲ್ಲಿ ಹಾಸ್ಪಿಟ್ಲಲ್ಲಿ ಇಲ್ಲ. ಈ ಸ್ಥಿತಿಯಲ್ಲಿ ನಗರ ಹಾಸ್ಪಿಟ್ಲ್ ಬಂದಿರೋದು ಇದು ಇಡೀ ನಗರ ಹೋಬಳಿ ದೊಡ್ಡ ದುರಂತ ಇದು. ಇದನ್ನು ಕಡಾಖಂಡಿತವಾಗಿ ಖಂಡಿಸ್ತೀವಿ. ಮತ್ತು ಈ ಕೂಡಲೇ ಯಾರು ಅಧಿಕಾರಿಗಳು, DHO ಇರ್ಬೋದು, ಜಿಲ್ಲಾ ಮಂತ್ರಿಗಳಿರ್ಬೋದು, ಯಾರೇ ಇರ್ಬೋದು, ಸರ್ಕಾರ ಇರ್ಬೋದು, ನಗರ ಹಾಸ್ಪಿಟ್ಲ್ ವಿಚಾರದಲ್ಲಿ, ನಗರ ಹೋಬಳಿ ವಿಚಾರದಲ್ಲಿ ಈ ಮಟ್ಟದ ನಿರ್ಲಕ್ಷ್ಯ ಮಾಡಿದಕ್ಕೆ ನಿಜವಾಗ್ಲೂ ನಗರ ಹೋಬಳಿ ಇದನ್ನು ಧಿಕ್ಕಾರಕ್ಕೆ ಆಗ್ತದ ಅವರೆಲ್ಲರಿಗೂ ಕೂಡ. ಈ ಪ್ರತಿಭಟನೆ ಇದು ಯಾವ ಕಾರಣಕ್ಕೂ ಯಾವುದೇ ಇವತ್ತು ಈ ವ್ಯವಸ್ಥೆ, ಈಗ ಒಂದು ಕೇಸ್ ಬಂತು, ಇವತ್ತು ಒಂದು ಆಕ್ಸಿಡೆಂಟ್ ಆಗಿ ಬಂದವ್ರನ್ನ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಯಾರೂ ಇರಲಿಲ್ಲ. ಅವ್ರ ಪಾಪ ಇಲ್ಲಿ ನಗರದಲ್ಲಿ ಹಾಸ್ಪಿಟಲ್ ಯಾರೂ ಇಲ್ಲ ಅಂತ ಹೇಳಿ ಸೀದಾ ಶಿವಮೊಗ್ಗ ಕರ್ಕೊಂಡು ಹೋದ್ರು. ಇದೀಗ ಆ ಉದ್ದೇಶದಿಂದ ನಗರದಲ್ಲ ಜನಗಳಿಗೆ ಆಗ್ತಿರುವಂಥ ತೊಂದರೆಯಿಂದಾಗಿ ಪ್ರತಿಭಟನೆ ಕುತ್ಕೊಂಡಿದ್ದೀವಿ. ಈ ಪ್ರತಿಭಟನೆ ಬಗೆಹರಿಬೇಕು ಅಂತ ಹೇಳಿದ್ರೆ ಈ ಕೂಡಲೇ ಅಧಿಕಾರಿಗಳು ಇಲ್ಲಿ ಒಬ್ಬರು ಕಾಯಂ ವೈದ್ಯರು ನೇಮಕ ಮಾಡಬೇಕು. ಹಾಗೆ ಇಲ್ಲಿರ್ತಕ್ಕಂಥ ಶುಶ್ರೂಷಕ ನರ್ಸ್ಗಳನ್ನ ಇಲ್ಲಿ ಕಂಟಿನ್ಯೂಸ್ ಆಗಿ ಒಬ್ಬರನ್ನ ಇಡಬೇಕು. ಈ ರೀತಿಯಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಸ್ಟಾಫ್ಗಳನ್ನ, ಸಿಬ್ಬಂದಿಗಳನ್ನ ಸಂಪೂರ್ಣವಾಗಿ ಇಲ್ಲಿ ಇಡಬೇಕು. ಇಲ್ಲಾಂದ್ರೆ ಈ ಪ್ರತಿಭಟನೆ ನಿಲ್ಲೋದಿಲ್ಲ. ಈ ಪ್ರತಿಭಟನೆ ಇಡೀ ನಗರ ಹೋಬಳಿ ಪರವಾಗಿ ಪ್ರತಿಭಟನೆ ನಡೆಸ್ತೀವಿ.